ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಭಾನುವಾರ, ಇನ್ನೊಂದು ಭಾನುವಾರ ಮಾಡಿರೋ ಕೆಲಸ. ಯಾಕೆಂದರೆ ಅಲ್ಲೊಂದು ಸ್ವಲ್ಪ ಗಲೀಜಿತ್ತು, ಅದನ್ನು ತೆಗಿಬೇಕು ಅಂತ ಹೇಳಿದ್ದೆ. ಹಳೆ ವಿಡಿಯೋಗಳಿಗೆ ನೋಡಿ ಅದನ್ನೆಲ್ಲ ತೆಗ್ದಿದ್ವಿ. ಆಮೇಲೆ ಮೆಟ್ಲ ಮೇಲೆ ಇರೋವು ಎಲೆ ಬಳ್ಳಿ ಬಿಟ್ಟು ಇನ್ನೆಲ್ಲ ನಾವು ತೆಗೆದು ಸಾಕ್ಸಿದ್ದೀವಿ. ಯಾವ್ಯಾವ ಗಿಡ ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ನೋಡಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಬಂದಿದ್ದರೆ ನನ್ನ ಹಳೆ ವಿಡಿಯೋಗಳು ನೋಡಿ, ಅದರಿಂದ ಏನಾದ್ರು ಉಪಯೋಗ ಇದೆ ಅಂದರೆ ನೀವು ಸಪೋರ್ಟ್ ಮಾಡಿ. ನೋಡಿ ಇದು ಎಲೆ ಬಳ್ಳಿ ಸ್ವಲ್ಪ ಹಬ್ಬಕ್ಕೆ ಅದು ಗ್ರಿಲ್ ಮೇಲೆ ಜಾರುತ್ತಲ್ವ, ಹಂಗೆ ಸುತ್ತಾ ಇದ್ದೀವಿ ಸದ್ಯಕ್ಕೆ. ಇವಾಗ ಹಗ್ಗ ಕಟ್ಟಿ ಹಬ್ಸಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದು ನೈಸ್ ಇರುತ್ತೆ ನೋಡಿ. ಇಲ್ಲೆಲ್ಲ ತೆಗೆದ್ವಿ ನಾವು, ಎಷ್ಟು ಸಾಮಾನು ನೋಡಿಸಿದ್ವಲ್ಲ ಅದೆಷ್ಟು ಸಾಮಾನು ತೆಗೆದು ಇಲ್ಲೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ತೊಳೆದಿದ್ದೀವಿ. ತೊಳೆದ್ಬಿಟ್ಟು ಒಂದು ಸೈಕಲ್ಲಿತ್ತು ತಂದು ಮೇಲಿಟ್ಟಿದ್ದಾರೆ. ಆಮೇಲೆ ಆ ಸಾಮಾನು ಎಲ್ಲಿಟ್ಟಿದ್ದೀನಿ ಅಂದರೆ ನೋಡಿ, ಇಲ್ಲಿಟ್ಟಿದ್ದೀನಿ ನಾನು. ಆ ಡ್ರಮ್ಮಲ್ಲಿ ಗೊಬ್ಬರ ಮಾಡೋಕ್ಕೆ ಇಟ್ಟಿದ್ದೆ ನೋಡಿ. ಅದ್ರ ಮೇಲೆ ಇಲ್ಲಿ ನಾನು ಮೆಸ್ಸು, ಆಮೇಲೆ ಅವು ಗಿಡಗಳು ಇಡೋಕ್ಕೆ ಬರುತ್ತೆ ಆ ಕಡೆ ಎಲ್ಲ, ಅವನ್ನೆಲ್ಲ ನಾನು ಜೋಡಿಸ್ಕೊಂಡಿದ್ದೀನಿ. ಬೇಡದೇ ಇರೋವೆಲ್ಲ ಮೊದಲೇ ಬಿಸಾಕಿದ್ವಿ ನಾವು. ಅದಾದಮೇಲೆ ಇಲ್ಲಿ ಸ್ವಲ್ಪ ದಾಸವಾಳದ ಗಿಡ ತಂದು ಇಟ್ಟಿದ್ದೀನಿ ನಾನು. ಮೇಲ್ಗಡೆವು ನೋಡಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ. ಹಿಂಗೆ ನೋಡಿ, ಅವು ಕೆಳಗಡೆ ಇರೋವು ಕೂಡ ಅವು ಇಂಡಾಲಿಯಮ್ದು ಕೆಳಗಡೆ ಆಫೀಸಲ್ಲಿ ಇದ್ದಿದ್ದು ವೇಸ್ಟ್ ಪೀಸ್ಗಳೆಲ್ಲ ತಂದು ಈ ಥರ ಜೋಡಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ಇವತ್ತು ಡ್ರ್ಯಾಗನ್ ಫ್ರೂಟ್ ಇದೇ ಫಸ್ಟ್ ಹಣ್ಣು ಬಿಡ್ತಾ ಇರೋದು. ನಾನು ನೋಡಿರಲಿಲ್ಲ, ನಮ್ಮ ಅಳಿಯ ನೋಡಿ ಹೇಳಿದ್ರು. ಮೊಗ್ಗಾಗಿದೆ, ತೋರಿಸ್ತೀನಿ ನಿಮಗೆ. ಅದೇನು ಈ ವರ್ಷ ಹಣ್ಣು ಉದುರುತ್ತೋ ಅಥವಾ ದೊಡ್ಡದಾಗುತ್ತೋ ಗೊತ್ತಿಲ್ಲ, ಆದರೆ ಖುಷಿ ಆಯಿತು. ಇಷ್ಟು ವರ್ಷದ ಮೇಲೆ ಅದು ಹಣ್ಣಾಯ್ತಲ್ಲ ಅಂತ. ಸುಮಾರು 2.5-3 ವರ್ಷ ಆಯಿತು ಅನಿಸುತ್ತೆ ನೋಡಿ. ಒಂದೇ ಒಂದಲ್ಲಿ ಆಗ್ತಾಯಿದೆ. ರೆಡ್ ಕಲರ್ ಇದೆ, ಅದು ನೋಡಬೇಕು ಆ ಥರ ಯಾವ ಥರ ಬರುತ್ತೆ ಅಂತ. ಇದು ನಮ್ಮ ಯೂಟ್ಯೂಬರ್ ರಾಯಚೂರವರು, ಅವ್ರು ಕೊಟ್ಟಿದ್ದ ಗಿಡ ಇದು. ಈ ಸರಿ ಬಿಡ್ತಾಯಿದೆ. ಆಮೇಲೆ ಇದು ವಿರಜಾಜಿ ನೋಡಿ, ಬಿಸಿಲಲ್ಲಿ ಇದ್ದಿದ್ದು ಮಾತ್ರ ಈ ಕಡೆ ಸೈಡಲ್ಲಿ ಮೊಗ್ಗು ಬಿಡ್ತಿತ್ತಲ್ಲ, ಆಮೇಲೆ ನೆರಳಲ್ಲಿದ್ದಿದ್ದ ಕಡೆ ಎಲ್ಲ ಮೊಗ್ಗೇ ಇರಲಿಲ್ಲ. ಇವತ್ತು ತೋರಿಸ್ತೀನಿ ಎಷ್ಟು ನಾವು ಇಲ್ಲಿ ತಂದಿಟ್ಟಾದಮೇಲೆ ಎಲ್ಲ ಕಡೆ ಬ್ರಾಂಚಸ್ ಬಂದು ಮೊಗ್ಗು ಸ್ಟಾರ್ಟ್ ಆಗಿದೆ. ಅದಕ್ಕೆ ಹೇಳೋದು, ಮಲ್ಲಿಗೆ ಗಿಡಗಳಿಗೆ ಬಿಸಿಲು ಬೇಕು, ನೀರೂ ಸರಿಯಾಗಿ ಕೊಡಬೇಕು, ಆವಾಗ ಚೆನ್ನಾಗಿ ಹೂವು ಬಿಡುತ್ತೆ. ನಾನು ಆಲ್ಮೋಸ್ಟ್ ಮಲ್ಲಿಗೆ ಗಿಡಗಳೆಲ್ಲ ಇಲ್ಲೇ ತಂದಿಟ್ಟಿದ್ದೀನಿ, ಹೇಳಿದ್ದೀನಲ್ವ, ಎಲ್ಲ ಪೂರ್ತಿ. ಇದು ಸಣ್ಣ ಮಲ್ಲಿಗೆ, ಅದು ಹೂವೆಲ್ಲ ಆಗೋದ್ಮೇಲೆ ಮತ್ತೆ ನಾನು ಎಲ್ಲ ತೊಟ್ಟೆಲ್ಲ ಕಟ್ ಮಾಡಾದ್ಮೇಲೆ ಮತ್ತೆ ಹೊಸ ಚಿಗುರು ಜೊತೆ ಬರ್ತಾಯಿದೆ. ಇದೂ ಅಷ್ಟೇ, ಒಂದು ಸರಿ ಹೂವು ಆದಮೇಲೆ ಮತ್ತೆ ಹೊಸ ಚಿಗುರು ಬರ್ತಾಯಿದೆ. ಆ ಥರ ಒಂದೇ ಚಿಗುರಿದ್ದಾಗ ನಾವು ಅಲ್ಲಿ ಕಟ್ ಮಾಡಿಬಿಟ್ರೆ ಅಲ್ಲಿಂದ 2 ಬ್ರಾಂಚಸ್ ಬರುತ್ತೆ. ಅದಕ್ಕೆ ನಾನು ಅವಾಗವಾಗ ಅಲ್ಲಿ ಮೊಗ್ಗಿಲ್ಲ ಅಂದರೆ ಆ ಥರ ಮಾಡ್ತಾಯಿರ್ತೀನಿ ನೋಡಿ. ಇದು ಕೂಡ ಎಲ್ಲ ತೊಟ್ಟೆಲ್ಲ ತೆಗೆದ್ಮೇಲೆ ಎಲ್ಲ ಕಡೆ ಚಿಗುರ್ತಾಯಿದೆ. ಚಿಗುರ್ಬಿಟ್ಟು ಮತ್ತೆ ಇವಾಗ ಹೂವು ಸ್ಟಾರ್ಟ್ ಆಗುತ್ತೆ, ಅಥವಾ ನಿಧಾನವೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೂ ಒಂದು ಸ್ವಲ್ಪ ಇದು ಬೇಕಲ್ವ, ಎನರ್ಜಿ ಬೇಕು. ಒಂದೇ ಸಮ ಹೂವು ಬಿಡ್ತಾಯಿದ್ರೆ ಆಗಲ್ಲ. ಇಲ್ಲಿ ಮಲ್ಲಿಗೆ ಗಿಡಗಳು, ಕಾಕಡ ಗಿಡವೂ ಅಷ್ಟೇ, ಇವಾಗ ಚಿಗುರಿ ಎಲ್ಲ ಬರ್ತಾಯಿದ್ದಾವೆ. ಒಂದು ಸರಿ ಅದು, ಒಂದು ಸರಿ ಇದು, ಒಟ್ಟು ಪೂಜೆಗಂತೂ ಹೂವು ಇರುತ್ತೆ, ಇಲ್ಲ ಅನ್ನಂಗಿರಲ್ಲ. ಆಮೇಲೆ ಈ ವಿರಜಾಜಿಲೆ ಇದು ಒಂದು ಬುಷ್ ವೆರೈಟಿ. ಇದು ಸ್ವಲ್ಪ ಮೊಗ್ಗು ದೊಡ್ಡದಾಗಿರುತ್ತೆ, ಹೂವೂ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಇವಾಗ ಸ್ಟಾರ್ಟ್ ಆಗಿದೆ. ಮೊದಲು 1-2 ಬಿಡ್ತಾಯಿತ್ತು, ಇವಾಗ ಸ್ವಲ್ಪ ಜಾಸ್ತಿನೇ ಆಗಿದೆ. ಇನ್ನೂ ಒಂದು ಆ ಕಡೆ ಗಿಡ ಇದೆ, ಅದು ಇವಾಗ ಇನ್ನೂ ಒಂದೊಂದು ಮೊಗ್ಗು ಆಗ್ತಾಯಿದೆ. ಈ ಥರ ಒಂದು ಗಿಡ ಮುಗಿತಾ ಬಂದಂಗೆಲ್ಲ ಇನ್ನೊಂದು ಗಿಡದಲ್ಲಿ ಮೊಗ್ಗು ಆಗುತ್ತೆ. ಅದರಿಂದ ಮಲ್ಲಿಗೆ ಗಿಡಗಳು ತೆಗಿದಂಗೆ ಹೂವು ಕೊಡ್ತಾನೇ ಇದ್ದಾವೆ. ಆಮೇಲೆ ಇನ್ನೊಂದು ಕಟಿಂಗ್ ಇಟ್ಟು ಬೆಳೆಸಿ ರಿಪೋರ್ಟ್ ಮಾಡಿರೋದ್ರಲ್ಲೂ ನಿಧಾನವಾಗಿ ಮೊಗ್ಗಾಗ್ತಾ ಇದ್ದಾವೆ. ಮೊದಲು 1-2 ಬಿಡ್ತಾಯಿತ್ತು, ಇವಾಗ ಒಂದು ಸರಿ ಬಿಡ್ತಾಯಿದೆ. ಇದು ಹಳೆಯ ಗಿಡ, ಯಾಕೋ ಡಲ್ಲಾಗಿದೆ. ರೀಪೋರ್ಟ್ ಮಾಡ್ಕೋಬೇಕಾಗಿತ್ತು. 2 ವರ್ಷನೋ 2.5 ವರ್ಷ ಆಗಿತ್ತು. ಈ ವರ್ಷ ಮಾಡೋಕ್ಕಾಗಿಲ್ಲ, ಮಳೆಗಾಲದಾಗಾರು ಮಾಡಬೇಕು ನೋಡಿ. ಅಲ್ಲಿ ಮೊಗ್ಗಾಗಿರೋದು ಕಟಿಂಗ್ ಇಟ್ಟು ಬೆಳೆಸಿ ರೀಪೋರ್ಟ್ ಮಾಡಿದ್ದು ನಾನು ವಿಡಿಯೋಗಳ ತೋರಿಸಿದ್ದೀನಿ. ಅದು ತುಂಬ ಚೆನ್ನಾಗಿ ಮೊಗ್ಗು ಬಿಡ್ತಾಯಿದೆ ನೋಡಿ. ಇದು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ಕಡೆ ಮೊಗ್ಗು. ಇನ್ನೂ ಹೂವು ಸ್ಟಾರ್ಟ್ ಆಗಿಲ್ಲ, ಒಂದೇ ಬಿಡುತ್ತೆ ಯಾವತ್ತೋ ಒಂದಿನ, ಇನ್ನೂ ಜಾಸ್ತಿ ಬಿಟ್ಟಿಲ್ಲ. ಬಿಟ್ಟಾದಾಗ ಅದನ್ನು ಶೇರ್ ಮಾಡ್ತೀನಿ. ಅಡಿನಿಯಮ್ ಎಲ್ಲ ಬಿಟ್ಟೋಯ್ತು, ಯಾಕೋ ಡಲ್ಲಾಯಿತು. ಇದರಲ್ಲಿ ಜಾಸ್ತಿ ಹೂವು ಬಂದಿತ್ತು, ಇದಾಯಿತು. ಇಲ್ಲೊಂದು 3 ಇದೆ, ಕೆಳಗಡೆ ಚಿಕ್ಕ ಚಿಕ್ಕ ಪಾಟಲ್ಲಿರೋವು ಟಬ್ಬಲ್ಲಿ ಇಟ್ಟಿದ್ದೀನಿ. ಇವನು ಒಂದೊಂದೇ ತೆಗಿಬೇಕು. ಆಮೇಲೆ ಇಲ್ಲಿ ಹೂವು ಅರಳಿತ್ತು, ಇದನ್ನು ಕೆಳಗಡೆ ಸಾಗಿಸ್ತೀನಿ ಇವತ್ತು. ಇದು ಒಂದು ಆರೆಂಜ್ ಡಬಲ್ ಪೆಟಲ್ಲು ಲಾಲ್ಬಾಗಿಂದ ತಂದಿರೋರು, ಅದನ್ನು ಕೆಳಗಡೆ ಇಡಬೇಕು ಅಂತ ಹೇಳಿದ್ದೀನಿ. ಒಂದು 3-4 ಮೆಟ್ಲ ಮೇಲೆ ಇರೋವೆಲ್ಲ ಕೆಳಗಡೆ ಇಟ್ಬಿಟ್ರೆ ಅಲ್ಲಿ ಮೆಟ್ಲ ಮೇಲೆ ಯಾವ ದಾಸವಾಳ ಇರೋಲ್ಲ. ಆ ಥರ ಒಂದೊಂದೇ ಇಳಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಇಳಿಸಿದ ತಕ್ಷಣವೇ ಅದನ್ನು ಮಣ್ಣು ಸ್ವಲ್ಪ ಲೂಸ್ ಮಾಡಿ ಇದು ಮಾಡ್ತಾಯಿದ್ವಿ. ಆಮೇಲೆ ವಾರಕ್ಕೊಂದು ಸರಿ ಇವಾಗ ಗೊಬ್ಬರ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಗೊಬ್ಬರ ಅಂದರೆ ಅದೇ ಕಿಚನ್ ವೇಸ್ಟು, ಹಣ್ಣಿಂದು ಲಿಕ್ವಿಡ್ ಎಲ್ಲ ಹಾಕಿ ಕೊಡ್ತಾಯಿರ್ತೀನಿ. ಒಂದೊಂದು ಸರಿ ಒಂದೊಂದು ಲಿಕ್ವಿಡಲ್ಲಿ ಬೇರೆ ಸೇರಿಸ್ಬಿಟ್ಟು ಗಿಡಗಳಿಗೆ ಕೊಡ್ತಾಯಿದ್ದೀನಿ. ಅದರಿಂದ ಗಿಡಗಳಲ್ಲಿ ಮೊಗ್ಗು ಹೂವು ಚೆನ್ನಾಗಿದ್ದಾವೆ, ಎಲ್ಲ ಹೆಲ್ದಿಯಾಗಿದೆ.
ಆಮೇಲೆ ಎಲ್ಲೋ ಒಂದು ಬೆಸ್ಟು ಅಷ್ಟು ಅಟಾಕಿಲ್ಲ. ನಾನು ಆಗಲೇ ಸುಮಾರು 15 ದಿನದ ಮೇಲಾಯಿತು ಏನು ಸ್ಪ್ರೇ ಮಾಡಿದೆ. ಒಂದೊಂದು ಎಲೆ ಮಾತ್ರ ಈ ಥರ ಮುದುರಿ ಇರುತ್ತೆ, ಮುದುರು ರೋಗ ಅಂತೀವಲ್ಲ ಆ ಥರ ಬಂದಿರುತ್ತೆ. ಅದನ್ನು ತೆಗಿತೀನಿ ನೋಡಿ. ಅಳಿಲು ಬಂದು ಇಲ್ಲೂ ಮೊಗ್ಗು ಕಚ್ಚಿದೆ ನೋಡಿ, ಈ ಥರ ಕಚ್ಚಿಬಿಡುತ್ತೆ. ಕೆಳಗಡೆ ಇದು ಬರುತ್ತಲ್ಲ ಅದನ್ನು ಮಾತ್ರ ತಿಂದ್ಬಿಟ್ಟು ಮಿಕ್ಕಿದ್ದು ಬಿಸಾಕುತ್ತೆ. ಹೂವು ಅರಳಿರೋದು ಕೂಡ ಅಷ್ಟೇ, ಕೆಳಗಡೆ ಆ ತೊಟ್ಟತ್ರ ಅದೇನು ಸ್ವೀಟ್ ಇರುತ್ತೋ ಏನೋ ಅದನ್ನು ತಿಂದ್ಬಿಟ್ಟು ಇನ್ನು ಬಿಸಾಕಿರುತ್ತೆ. ಇಲ್ಲೊಂದು 2 ಮೊಗ್ಗು ಕಚ್ಚಿದೆ ಆ ಥರ ನೋಡಿ, ಈ ಥರ ಕಚ್ಚಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಅಂದರೆ ಫಸ್ಟ್ಕಿನ್ನ ಇವಾಗ ಎಷ್ಟೋ ವಾಸಿ ನಮಗೆ. ಆಪಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತಲ್ವ, ಅದರಿಂದ ಮೇಲು ನೋಡಿ. ಇದು ಫಸ್ಟು ವೈಟ್ ಇದೆ, ಸರಿ ಬಿಟ್ಟಿದೆ. ಅದು ತುಂಬ ದಿನ ಆಯಿತು. ಇವೆಲ್ಲ ಹಳೆ ಗಿಡಗಳೇ, ಹೊಸವೇನಲ್ಲ. ಬರೀ ಪ್ರೂನ್ ಮಾಡ್ಕೊಂಡಿದ್ದೆ, ಇವು ರೀಪಾಟ್ ಮಾಡಿರಲಿಲ್ಲ. ಇವಾಗ ಚಿಗುರ್ಬಿಟ್ಟು ಹೂವು ಬಿಡ್ತಾಯಿದ್ದಾವೆ ಒಂದೊಂದಾಗಿ. ಖುಷಿ ಆಗುತ್ತೆ ಇವಾಗ ನೋಡಿಬಿಟ್ಟು. ಆಮೇಲೆ ಇಲ್ಲೊಂದು ಮೊದಲು ಸರಿಯಾಗಿ ಹೂವು ಅರಳುತ್ತಿದ್ದಿಲ್ಲ ನೋಡಿ, ಪಿಂಕು, ಲೈಟ್ ಪಿಂಕು ಡಬಲ್ ಪೆಟಲ್. ಅದು ಇವತ್ತು ತುಂಬ ಚೆನ್ನಾಗಿ ಅರಳಿದೆ. ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ ಅದು ಒಂದು ಗಿಡ ಇದೆ. ಇನ್ನೂ ಒಂಥರ ಸಿಂಗಲ್ ಪೆಟಲ್ಲು, ಅದು ಇನ್ನೂ ಹೂವು ಬಿಟ್ಟಿಲ್ಲ, ಎಲ್ಲಿದೆಯಾ ಅಂತ ಗೊತ್ತಾಗಲ್ಲ. ಒಂದೊಂದು ಎಲೆ ನೋಡಿದ ತಕ್ಷಣ ಗಿಡ ಹೂವು ಗುರ್ತಿಡಿಬೋದು, ಒಂದೊಂದು ಆಗಲ್ಲ. ಇದು ಕೆಳಗಡೆ ತೋರಿಸಿದ್ನಲ್ಲ ಅಷ್ಟು ದಪ್ಪ ಇರಲ್ಲ ಇದು. ಇದೇ ಒಂಥರ ಬೇರೆ ಥರ ಇರುತ್ತೆ. ಕಲರ್ ಮಾತ್ರ ಎರಡೂ ಒಂದೇ ಥರ ಇರುತ್ತೆ. ಇದು ನೋಡಿ ಸಣ್ಣಗೇನೋ ಕಪ್ಪು ಹುಳ ಇತ್ತು, ಅದು ನನಗೆ ಕೈಯಲ್ಲಿ ಒಂದೇ ಇದ್ದಿದ್ದು. ಆಮೇಲೆ ಇದನ್ನು ತುಂಬ ದಿನದಿಂದ ತೋರಿಸ್ತಿದ್ದೆ ನಿಮಗೆ, ಮೊಗ್ಗಾಗ್ತಾಯಿದೆ ಅಂತ ನೋಡಿ. ಇಲ್ಲೊಂದು ಕಚ್ಚಿದೆ ಈ ಥರ, ಇನ್ನೂ ಇದ್ದಾಗಲೇ ಕೆಳಗಡೆಯಿಂದ ಕಚ್ಚಿರುತ್ತೆ ನೋಡಿ. ಇದು ಡಾರ್ಕು ಮೆರೂನ್ ಇದೆ. ಇದು ವಿಡಿಯೋದಲ್ಲಿ ಎಷ್ಟು ನಿಮಗೆ ಕಲರ್ ಕಾಣುತ್ತೋ ಗೊತ್ತಿಲ್ಲ. ಚಿಕ್ಕದಾಗಿರುತ್ತೆ ಹೂವು, ಜಾಸ್ತಿನೂ ಬಿಡುತ್ತೆ. ಆಮೇಲೆ ಇದು ಒಂದು ಸರಿ ರೆಡ್ ಜಾಮ ಅಂತ ಹೇಳ್ತೀವಲ್ವ, ಪಿಂಕು ಪೇರ್ಲೆ ಅಂತ, ಅದು ಒಂದು ಸರಿ ಹೂವು ಉದುರೋಯ್ತು. ಇದು 2ನೇ ಸರಿ ಮತ್ತೆ ಹೂವು ಆಗ್ತಾಯಿದೆ. ಚಿಕ್ಕ ಗಿಡ ಅಲ್ವಾ, ಸ್ವಲ್ಪ ಚೇತರಿಸ್ಕೊಳ್ಳೋವರೆಗೂ ಕಾಯಿ ನಿಂತ್ಕೊಳ್ಳೋದು ಕಷ್ಟ. ಆಮೇಲೆ ಇದೊಂದು ಗಿಡ ಕಾಯಿ ನಿಂತಿದೆ. ಇವೆಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದು. ಮೊದಲೊಂದು ಹಣ್ಣು ಬಿಟ್ಟಿದ್ದು, ಅದು ಕೆಳಗಡೆ ಸಾಗಿಸಿದ್ದೀನಿ ಆಗಲೇ. ಇದೊಂದು ಇದೆ. ಇಲ್ಲಿ 3 ಗಿಡ ಇದೆ ಇನ್ನು ಅಷ್ಟೇ, 4 ಇತ್ತಲ್ವ, 3 ಇದೆ. ಆಮೇಲೆ ಇದು ಬಾರ್ಬರಸ್ ಚೆರ್ರಿ. ಒಂದು ಕಡೆ ಹೂವಾಗಿದ್ದು ತೋರಿಸಿದ್ದೆ, ಎಲ್ಲ ಕಡೆ ಹೂವು ಆಗ್ತಿದೆ. ಆದರೆ ಹೂವು ಈ ಸರಿ ನಾನು ನಿಂತ್ಕೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫಸ್ಟ್ ಸರಿ ಯಾವುದೇ ಹೂವು ಆಗಲಿ ಫಸ್ಟ್ ಸರಿ ಬಂದಿರೋ ಅಷ್ಟಾಗಿ ನಿಂತ್ಕೊಳ್ಳಲ್ಲ, ಕಾಯಿ ಉದುರುತ್ತೆ. 2ನೇ ಸರಿ ನಿಂತ್ಕೊಳ್ಳುತ್ತೆ. ಆಮೇಲೆ ಬೀಜದಿಂದ ಬಂದಿರೋವಲ್ಲ 5-6 ವರ್ಷ ಬೇಕು. ಯಾವುದೇ ಹಣ್ಣಿನ ಗಿಡ ಆಗಲಿ ಬೀಜದಿಂದ ಬಂದರೆ 5 ವರ್ಷ, 5ನೇ ವರ್ಷ ಹೂವು ಬಂದ್ರೂ ಉದುರೋಗುತ್ತೆ. ಆ 6ನೇ ವರ್ಷದಿಂದ ನಮಗೆ ಕಾಯಿ 1-2 ನಿಂತ್ಕೊಳ್ಳುತ್ತೆ. ವರ್ಷ ಕಳೆದಂಗೆಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸುಮಾರು ದಾಸವಾಳ ಎಲ್ಲ ತಂದು ಇಲ್ಲಿ ಇಟ್ಕೊಂಡೆ ನಾನು. ಇದು ಶೋ ಗಿಡದ ಎಲೆ ಇದ್ದಂಗೆ ಇರುತ್ತೆ ಅನ್ನಲ್ಲ, ಅದು ಕೂಡ ಇಲ್ಲೇ ತಂದಿದ್ದೀನಿ ದಾಸವಾಳ. ಸುಮಾರು ಗಿಡ ತಂದಿದ್ದೀವಿ ದಾಸವಾಳ. ಒಂದು ಸ್ವಲ್ಪ ಅಲ್ಲಿ ಖಾಲಿ ಮಾಡ್ತಾಯಿದ್ದೀವಿ ನಿಧಾನವಾಗಿ. ಆಮೇಲೆ ಅಲ್ಲಿ ಬಿಸಿಲಿರುತ್ತೆ, ಕ್ಲೀನ್ ಮಾಡೋಕ್ಕಾಗಲ್ಲ, ಅದರಿಂದ ಒಂದೊಂದು ತರ್ತಾಯಿದ್ದೀವಿ. ಹಿಂಗೆ ಡೈಲಿ ಇಲ್ಲಿದ್ದರೆ ಡೈಲಿ ನೋಡ್ಕೊಳ್ತಾ ಇರ್ತೀವಿ. ಮೇಲೆ ಹೋಗೋಕ್ಕೆ ಕಷ್ಟ ನೋಡಿ. ಇದು ಡಬಲ್ ಪೆಟಲ್, ಅದನ್ನು ತಂದೆ. ಅದನ್ನು ಇಲ್ಲಿ ಸಿಂಗಲ್ ಪೆಟಲ್, ಇದು ಇವಾಗ ಅರಳಿದ್ದು ತೋರಿಸಿದ್ನಲ್ವ, ಅದು ತಂದಿದ್ದೀನಿ. ಸಿಂಗಲ್ ಪೆಟಲ್, ಅದು ಪಿಂಕ್ ಇದರಲ್ಲಿ ರೆಡ್ ಬಿಡುತ್ತೆ, ಶೋ ಗಿಡದ ಎಲೆ ಥರ. ಇನ್ನೂ ಒಂದು ಸ್ವಲ್ಪ ಕಟಿಂಗ್ ಇಟ್ಟಿರೋವು ಒಂದೊಂದು ಬಿಟ್ಟಿಲ್ಲ. ಮೊಗ್ಗ ಆದರೆ ಅವು ಯಾವ ಕಟಿಂಗು ಅಂತ ಗೊತ್ತಾಗುತ್ತೆ. ಇಲ್ಲೆಲ್ಲ ನಿಧಾನವಾಗಿ ದಾಸವಾಳ ಸೇರಿಸ್ತಾ ಇದ್ದೀನಿ. ಅವನು ಪೂರ್ತಿ ಪರ್ಮನೆಂಟಾಗಿಲ್ಲ, ಜೋಡಿಸಿಲ್ಲ. ಒಟ್ಟು ಇಲ್ಲಿ ಜೋಡಿಸ್ಕೊತಾ ಇದ್ದೀವಿ ಸ್ವಲ್ಪ. ಅವರು ಭಾನುವಾರದ ದಿನ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತಲ್ಲ, ಬೆಳಗ್ಗೆ ಎಲ್ಲ ಈ ಥರ ಜೋಡಿಸೋದು, ಕ್ಲೀನ್ ಮಾಡೋದು, ಎತ್ತಿಡೋವು ಇದ್ದರೆ ಮಾಡಿಬಿಡ್ತೀವಿ. ಸಾಯಂಕಾಲ ಬೆಳಗ್ಗೆ ಹೊತ್ತು ನೀರು ಕೊಡೋಲ್ಲ ಭಾನುವಾರದ ದಿನ. ಬೆಳಗ್ಗೆ ಸ್ಪ್ರೇ ಮಾಡಿಬಿಡ್ತೀವಿ ಸುಮ್ಮನೆ ಲೈಟಾಗಿ. ಸಾಯಂಕಾಲ ಇದೆಲ್ಲ ಕೆಲಸ ಆದಮೇಲೆ ಲಿಕ್ವಿಡ್ ಎಲ್ಲ ಕಲಿಸ್ಬಿಟ್ಟು ಕೊಡ್ತೀವಿ. ಬೆಳಗಿನ ಜಾವದಷ್ಟೊತ್ತಿಗೆ ಬೇರುಗಳು ಆ ಲಿಕ್ವಿಡ್ ಎಲ್ಲ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಯಾಕೆಂದರೆ ಲಿಕ್ವಿಡ್ ಸ್ವಲ್ಪನೇ ಹಾಕಿರ್ತೀವಲ್ವ, ಸಾಕಾಗುತ್ತೆ ರಾತ್ರಿ ಎಲ್ಲ. ತಿರ್ಗಾ ಬೆಳಗ್ಗೆ ಮಾಮೂಲಿ ನೀರು ಕೊಡ್ತೀವಿ. ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಗಿಡಗಳೆಲ್ಲ ಹೆಲ್ದಿಯಾಗಿ ಚೆನ್ನಾಗಿ ಬೆಳೀತಾ ಇದ್ದಾವೆ ನೋಡಿ. ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ ಗಿಡಗಳು ಹಸ್ರಾಗಿದ್ದಾವೆ. ಮಲ್ಲಿಗೆ ಗಿಡ ಒಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದ್ದಾವೆ. ಇದೊಂದು ದಾಸವಾಳ ಒಣಗೋಗ್ತಿತ್ತು, 4-5 ಬ್ರಾಂಚಸ್ ಇತ್ತು. ದಿನ ಒಂದು ಕಟಿಂಗ್ ಒಣಗೋಯ್ತು. ಒಂದು ರೆಂಬೆ ಮಾತ್ರ ಚೆನ್ನಾಗಿತ್ತು, ಅದು ಚೆನ್ನಾಗಿದೆ ನೋಡಿ. ಈ ಥರ ಏನು ಹುಳ ಬಂದು ಇದಾಗಿತ್ತೋ ಗೊತ್ತಿಲ್ಲ. ಇದು ರೀಪಾಟು ಮಾಡಿರಲಿಲ್ಲ, ಪ್ರೂನ್ ಮಾಡಿದ್ದೆ. ಅದು ಏನಕ್ಕೆ ಅಂತ ಹಂಗಾಯಿತು ಅಂತ ಗೊತ್ತಿಲ್ಲ. ಒಂದು ರೆಂಬೆಲಿ ಗಿಡ ಒಟ್ಟು ಇದೆ. ನಮಸ್ತೆ.